ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರು ಜೀವನದಲ್ಲಿ ತುಂಬಾ ಧೈರ್ಯವಂತರು, ಆದರೆ ಅಷ್ಟೇ ಹಠಮಾರಿಗಳು. ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ತಕ್ಕ ಯಶಸ್ಸು ಸಿಗುತ್ತಿಲ್ಲವೇ? ಏನಿದು ಬರೀ ಹೋರಾಟವೇ ಆಯಿತಲ್ಲ, ಜೀವನದಲ್ಲಿ ಶಾಂತವಾಗಿರುವುದು ಯಾವಾಗ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೂ ಹಾಗೂ ನಿಮ್ಮ ಅದೃಷ್ಟವೇ ಬದಲಾಗುವಂತಹ ತಂತ್ರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಜೀವನದಲ್ಲಿ ನಾಯಕನಾಗಿ ಮುನ್ನಡೆಯಬೇಕು, ಅಂದುಕೊಂಡಿದ್ದನ್ನು ಸಾಧಿಸಬೇಕು, ಎಲ್ಲರಿಗಿಂತ ಮುಂದೆ ನಾನು ಇರಬೇಕು ಎನ್ನುವ ಮನಸ್ಥಿತಿ ಮೇಷರಾಶಿಯವರಲ್ಲಿ ಸಹಜವಾಗಿಯೇ ಇರುತ್ತದೆ. ಆದರೆ ಅವರ ಮುಂಗೋಪ ಮತ್ತು ಆತುರದ ನಿರ್ಧಾರಗಳಿಂದಾಗಿ ಸರಿದಾರಿಯಲ್ಲಿ ಹೋಗಲು ಆಗುವುದಿಲ್ಲ. ಹಲವಾರು ರೀತಿಯ ಅಡೆತಡೆಗಳು ಮತ್ತು ಶತ್ರುಗಳು ಅವರ ದಾರಿಯಲ್ಲಿ ಎದುರಾಗುತ್ತಾರೆ. ಇದೆಲ್ಲವನ್ನು ಮೀರಿ ಸಕ್ಸಸ್ ಆಗೋದಕ್ಕೆ ಈ ಸೀಕ್ರೆಟ್ ಫಾರ್ಮುಲಾವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗಲೂ ಕೂಡ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ. ಆ ಲಕ್ ಸೀಕ್ರೆಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೇಷರಾಶಿಯವರು ತುಂಬಾ ನೇರ ನುಡಿಯವರು. ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳದೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುತ್ತಾರೆ. ಇದು ಕೆಲವೊಮ್ಮೆ ಅವರಿಗೆ ಶತ್ರುಗಳನ್ನು ಸೃಷ್ಟಿ ಮಾಡಬಹುದು, ಆದರೆ ಅವರ ಮನಸ್ಸು ಕಲ್ಮಶವಿಲ್ಲದ್ದು. ಇವರದ್ದು ನಿಜವಾದ ಮತ್ತು ಪ್ರಾಮಾಣಿಕ ಸ್ನೇಹ. ತಮ್ಮ ಸ್ನೇಹಿತರಿಗಾಗಿ ಅಥವಾ ತಾವು ನಂಬಿದವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಅವರಿಗಾಗಿ ಎಂತಹ ಹೋರಾಟಕ್ಕೂ ಇಳಿಯುತ್ತಾರೆ. ಆದರೆ ಯಾರಾದರೂ ಅವರಿಗೆ ಮೋಸ ಮಾಡಿದರೆ ಅಥವಾ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಮೇಷರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಯಾವುದೇ ಕೆಲಸವನ್ನು ಧೈರ್ಯವಾಗಿ ಮುಂದೆ ನಿಂತು ಮಾಡುತ್ತಾರೆ. ಇವರು ಸೋಲನ್ನು ಸುಲಭವಾಗಿ ಒಪ್ಪುಕೊಳ್ಳುವುದಿಲ್ಲ. ಸೋತರು ಮತ್ತೆ ಎದ್ದು ನಿಂತು ಗೆಲ್ಲುವ ಛಲ ಇವರಲ್ಲಿರುತ್ತದೆ. ಈ ಮೇಷರಾಶಿಯ ಅಧಿಪತಿ ಕೂಡ ಮಂಗಳ ಗ್ರಹ. ಈ ಮಂಗಳನ ಶಕ್ತಿಯನ್ನು ನಿಯಂತ್ರಿಸುವ ದೇವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ಮೇಷರಾಶಿಯವರು ಮೂಲವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯನ ಆರಾಧನೆಯನ್ನು ಮಾಡಿದರೆ ತುಂಬಾ ಉತ್ತಮ ಫಲ ಖಂಡಿತವಾಗಿ ಸಿಗುತ್ತದೆ. ಮೇಷರಾಶಿಯವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರ ಧೈರ್ಯ ಮತ್ತು ಶಕ್ತಿ. ಆದರೆ ಅವರ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಎಂದರೆ ಅವರ ಮುಂಗೋಪ ಮತ್ತು ತಾಳ್ಮೆ ಇಲ್ಲದಿರುವುದು. ಯಾವುದೇ ಕೆಲಸವನ್ನು ತಕ್ಷಣಕ್ಕೆ ಮಾಡಬೇಕು, ಫಲಿತಾಂಶ ತಕ್ಷಣವೇ ಸಿಗಬೇಕು ಎಂದು ಬಯಸುತ್ತಾರೆ. ಇದರಿಂದಾಗಿ ಅನೇಕ ಬಾರಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ಕೈಸುಟ್ಟುಕೊಳ್ಳುತ್ತಾರೆ. ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಶುರು ಮಾಡುತ್ತಾರೆ, ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಂಡು ಅದನ್ನು ಅರ್ಧಕ್ಕೆ ಬಿಡುವ ಸಾಧ್ಯತೆಗಳು ಇರುತ್ತದೆ. ಸ್ನೇಹಿತರ ವಿಷಯದಲ್ಲಿ ಇವರು ತುಂಬಾ ಅದೃಷ್ಟವಂತರು. ಇವರಿಗೆ ಹೆಚ್ಚು ಸ್ನೇಹಿತರು ಇಲ್ಲದಿದ್ದರೂ ಇರುವ ಕೆಲವೇ ಸ್ನೇಹಿತರು ಅವರಿಗೆ ಆಪ್ತರಾಗಿರುತ್ತಾರೆ. ಸ್ನೇಹಿತರ ಕಷ್ಟಕ್ಕೆ ಯಾವತ್ತಿಗೂ ಇವರು ಜೊತೆಯಾಗಿ ನಿಲ್ಲುತ್ತಾರೆ. ಅದಕ್ಕಾಗಿಯೇ ಇವರನ್ನು ಸ್ನೇಹಿತರು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಆದರೆ ಪ್ರೀತಿಯ ವಿಷಯದಲ್ಲಿ ಇವರು ಮೋಸ ಹೋಗುವ ಸಾಧ್ಯತೆಗಳೇ ಹೆಚ್ಚು. ತಮ್ಮ ಸಂಗಾತಿಯನ್ನು ಪೂರ್ಣವಾಗಿ ನಂಬುತ್ತಾರೆ, ಅವರಿಗಾಗಿ ಎಲ್ಲವನ್ನೂ ಮಾಡುತ್ತಾರೆ, ಆದರೆ ಪ್ರತಿಯಾಗಿ ಅವರಿಗೆ ಅಷ್ಟೇ ಪ್ರಾಮಾಣಿಕ ಪ್ರೀತಿ ಸಿಗುವುದು ಕಷ್ಟ. ಇವರಿಗೆ ಯಾರಾದರೂ ಸುಳ್ಳು ಹೇಳಿದರೆ ಅಥವಾ ನಾಟಕವಾಡಿದರೆ ಖಂಡಿತವಾಗಿಯೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಸತ್ಯದ ದಾರಿಯಲ್ಲಿ ನಡೆಯಬೇಕು, ನ್ಯಾಯವಾಗಿ ಇರಬೇಕು ಎನ್ನುವ ಮನಸ್ಥಿತಿ ಇವರದ್ದು. ಇವರು ಯಾರಿಗಾದರೂ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಲು ಎಂತಹ ಕಷ್ಟ ಬಂದರೂ ಪ್ರಯತ್ನಿಸುತ್ತಾರೆ. ಈ ರಾಶಿಯವರು ಯಾರ ಬಳಿಯೂ ಸುಲಭವಾಗಿ ತಲೆಬಾಗುವುದಿಲ್ಲ. ಇವರಲ್ಲಿ ಸ್ವಾಭಿಮಾನ ಹೆಚ್ಚಾಗಿರುತ್ತದೆ. ಇದೇ ಕಾರಣಕ್ಕೆ ಕೆಲವೊಂದು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡುವುದಿಲ್ಲ. ಕೈಯಲ್ಲಿ ಹಣವಿದ್ದಾಗ ಮನಸ್ಸಿಗೆ ಬಂದಂತೆ ಖರ್ಚು ಮಾಡುವ ಗುಣ ಇವರದ್ದು. ಹಣವನ್ನು ಉಳಿಸಿಕೊಳ್ಳುವುದರಲ್ಲಿ ಇವರು ಸ್ವಲ್ಪ ಹಿಂದೆ ಇರುತ್ತಾರೆ, ಆದರೆ ಬೇಕೆಂದಾಗ ಹಣವನ್ನು ಸಂಪಾದಿಸುವ ಚಾಕಚಕ್ಯತೆ ಇವರಲ್ಲಿರುತ್ತದೆ. ಇವರು ಯಾರ ಅಧೀನದಲ್ಲೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಸ್ವಂತ ಉದ್ಯೋಗ ಅಥವಾ ನಾಯಕತ್ವದ ಸ್ಥಾನದಲ್ಲಿರಲು ಹೆಚ್ಚು ಬಯಸುತ್ತಾರೆ. ಇಂತಹ ಮೇಷರಾಶಿಯವರು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಒಂದು ಸುಲಭವಾದ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಕೂಡ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ಖಚಿತ. ಇದುವರೆಗೂ ನೀವು ಅನುಭವಿಸಿದಂತಹ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗಲಿದೆ. ಒಂದು ವೇಳೆ ನಾನು ಹೇಳುವ ಈ ತಂತ್ರವನ್ನು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಕೋಪ ನಿಯಂತ್ರಣಕ್ಕೆ ಬಂದು ನಿಮ್ಮ ಶಕ್ತಿಯು ಸರಿಯಾದ ದಾರಿಯಲ್ಲಿ ಸಾಗುತ್ತದೆ. ಹಾಗಾದರೆ ಈ ತಂತ್ರ ಏನು ಅಂದ್ರೆ, ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಆ ಕೆಂಪು ಬಣ್ಣದ ವಸ್ತ್ರದಲ್ಲಿ 2 ಮಣ್ಣಿನ ಹಣತೆಯನ್ನು ಇಡಬೇಕಾಗುತ್ತದೆ. ಅದಕ್ಕೆ ಬೇಕಾಗುವ ಬತ್ತಿ ಹಾಗೆ ಸ್ವಲ್ಪ ಎಣ್ಣೆ, ಯಾವುದೇ ಎಣ್ಣೆ ಆದರೂ ಪರವಾಗಿಲ್ಲ. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಕೆಂಪು ಬಟ್ಟೆಯ ಮೇಲೆ 2 ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಚಬೇಕಾಗುತ್ತದೆ. ಈ ರೀತಿ ದೀಪವನ್ನ ನೀವು ಸತತವಾಗಿ 7 ಮಂಗಳವಾರಗಳ ಕಾಲ ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆಗಳು, ಶತ್ರುಕಾಟ ಮತ್ತು ಕೋಪದಂತಹ ಸಮಸ್ಯೆಗಳು ದೂರವಾಗುತ್ತದೆ.
ಹಾಗೆ ನಿಮ್ಮ ಶಕ್ತಿ ಸಕಾರಾತ್ಮಕವಾಗಿ ಬಳಕೆಯಾಗಿ ಅಭಿವೃದ್ಧಿಯ ಕಡೆಗೆ ಹೋಗಲು ಸಹಾಯವಾಗುತ್ತದೆ. ಮೇಷರಾಶಿಯವರು ಧರಿಸಬೇಕಾದಂತಹ ರತ್ನ ಯಾವುದು ಅಂದರೆ ಹವಳ. ಆದರೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಯಾವ ಸ್ಥಾನದಲ್ಲಿದ್ದಾನೆ ಎಂದು ಪರಿಶೀಲಿಸಿ ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಧರಿಸಿಕೊಳ್ಳಿ. ಇದರಿಂದಾಗಿ ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ವಿಜಯ ಲಭಿಸುತ್ತದೆ. ಇನ್ನು ಈ ಮಾಹಿತಿಯನ್ನು ಮೇಷರಾಶಿಯ ನಿಮ್ಮ ಸ್ನೇಹಿತರಿಗೂ ಮತ್ತು ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ತಮ್ಮ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ಮೇಷರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.